ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಏನೆಂದರೆ ಶನಿ ಗ್ರಹ ಕೊಡುವ ರೋಗಗಳು. ನೋಡಿ, ಶನಿ ಗ್ರಹ ನಿಮ್ಮ ಲಗ್ನದಿಂದ ಈ ಮನೆಗಳಲ್ಲಿ 6, 8, 12, 4, 10 ಕುಳಿತಿದ್ದರೆ ಮತ್ತು ಅದರ ದಶಾಭುಕ್ತಿ ಬಂದಾಗ ಈ ಕಾಯಿಲೆಗಳನ್ನು ತಂದುಕೊಡುತ್ತೆ. ಇದ್ರ ಬಗ್ಗೆ ನಾನು ವಿವರಣೆಯನ್ನು ವಿಡಿಯೋದಲ್ಲಿ ಮಾಡಿದ್ದೀನಿ, ಗುರುಗ್ರಹದ್ದು. ಅದಕ್ಕೋಸ್ಕರ ಇದನ್ನು ಜಾಸ್ತಿ ಹೇಳಲ್ಲ, ಇದನ್ನು ನೀವೇ ಓದ್ಕೊಳ್ಳಿ. ನೆಕ್ಸ್ಟು ವೀಕ್ಷಕರೇ, ದೇಹದ ಅಸ್ವಸ್ಥತೆಗಳು, ದೇಹದ ಕುರೂಪತೆಯನ್ನು ಶನಿ ಗ್ರಹ ಕೊಡುತ್ತದೆ. ದೇಹದ ಅಸ್ವಸ್ಥತೆ ಮತ್ತು ಕುರೂಪತೆ ಅಂದರೆ ನೋಡಿ, ಇಲ್ಲಿ ಚಿತ್ರ ಬರೆದಿದ್ದೀನಿ. ಕೆಲವೊಬ್ಬರಿಗೆ ಕಾಲು ಪೋಲಿಯೋ ಬಂದಿರೋ ಥರ ಆಗ್ಬಿಟ್ಟಿರ್ತದೆ ಅಲ್ವಾ, ಅಥವಾ ಮಕ್ಕಳು ಹುಟ್ಟುತ್ತಾರೇ ಈ ಥರ ಹುಟ್ಬಿಡ್ತಾರೆ. ಆಮೇಲೆ ಇನ್ನೊಂದು ಕುಂಟ ಅಂತ ನಾವು ಕರಿತೀವಿ, ಕುಂಟ್ತಾ ಇರ್ತಾರೆ ಅಲ್ವಾ, ಅವ್ರಿಗೆ ಎಲ್ಲರಿಗೂ ಕುರೂಪತೆ. ಅವರು ನಾರ್ಮಲಾಗಿ, ಒಬ್ಬ ವ್ಯಕ್ತಿ ನಾರ್ಮಲಾಗಿ ಹೆಂಗಿರಬೇಕು, ನಾರ್ಮಲಾಗಿ ಈ ಥರ ಇರಬೇಕು. ಬಟ್ ಅವನು ಕುಂಟ್ತಾ ಇದ್ದಾನೆ ಅಥವಾ ಬೆನ್ನು ಬಾಗ್ಬಿಟ್ಟಿದೆ, ಏನಾರು ಆಗಿರ್ಬೋದು, ಅದು ನೋಡೋದಕ್ಕೆ ಡಿಸೈನ್ ಸರಿ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ಶನಿ ಗ್ರಹ ಆಗುತ್ತೆ ವೀಕ್ಷಕರೇ. ನೆಕ್ಸ್ಟು, ಕೀಲು ಮತ್ತು ಬೆನ್ನು ನೋವು, ಜಾಯಿಂಟ್ ಆ್ಯಂಡ್ ಬ್ಯಾಕ್ ಪೇನ್ಗೆ ಶನಿ ಗ್ರಹ ಕಾರಣವಾಗುತ್ತದೆ. ಕುತ್ತಿಗೆ ನೋವು, ಸ್ಪಾಂಡಿಲಾಸಿಸ್. ಹಂಗಂದರೆ ಕೆಲವೊಬ್ರಿಗೆ ನೀವು ನೋಡಿರ್ತೀರ, ಸಾಮಾನ್ಯವಾಗಿ ಕತ್ತಿನ ಹತ್ರ ನೋವಿರುತ್ತೆ, ತುಂಬ ನೋವಿರುತ್ತೆ. ಅಥವಾ ಈ ಸ್ಪೈನಲ್ ಕಾರ್ಡು ಇಲ್ಲಿಂದ ಅಂದರೆ ಸೊಂಟದಿಂದ ಶುರುವಾಗಿ ಕತ್ತಿನ ಹತ್ರ ಹೋಗುತ್ತೆ ಸ್ಪೈನಲ್ ಕಾರ್ಡು. ಅಲ್ಲಿ ಕತ್ತಿನ ಭಾಗದಲ್ಲಿ ಏನಿದೆ ಅಲ್ಲಿ ನೋಯ್ತಾ ಇರುತ್ತೆ ಅವ್ರಿಗೆ. ಅದಕ್ಕೆ ಅವರು ಕತ್ತಿನ ಸುತ್ತ ಒಂಥರ ಬೆಲ್ಟ್ ಥರ ಹಾಕ್ಕೊಂಡಿರ್ತಾರೆ, ಬೆಲ್ಟ್ ಥರ ಕತ್ತಿನ ಸುತ್ತ ಹಾಕ್ಕೊಂಡಿರ್ತಾರೆ. ಇನ್ನು ಸಾಮಾನ್ಯವಾಗಿ ನೋಡಿರ್ತೀರ ನೀವು ಅಲ್ವಾ. ಅದನ್ನು ಕುತ್ತಿಗೆ ನೋವು, ಸ್ಪಾಂಡಿಲಾಸಸ್ ಅಂತ ಕರೀತಾರೆ. ಇದನ್ನು ಕೊಡೋದು ಶನಿ ಗ್ರಹ. ಮತ್ತು ಕೂದಲು ಉದುರುವಿಕೆ ಮತ್ತು ಬಿಳಿ ಕೂದಲು. ಈಗಿನ ಮಕ್ಕಳಿಗೆಲ್ಲ SLC ಹುಡುಗರಿಗೆ ಬಿಳಿ ಕೂದಲು ಬಂದ್ಬಿಡ್ತಾ ಇದೆ ಅಲ್ವಾ, ಇದಕ್ಕೆ ಕಾರಣ ಶನಿ ಗ್ರಹ. ಬೋಳು ತಲೆ, 30 ವರ್ಷ 35 ವರ್ಷ ಇನ್ನೂ ಮದುವೆನೇ ಆಗಿರಲ್ಲ, ಆಗಲೇ ಕೂದಲು ಉದುರೋಗಿರುತ್ತೆ. ಅವರು ಟೋಕನ್ ಹಾಕೊಂಡು ಓಡಾಡ್ತಾ ಇರ್ತಾರೆ, ಇದಕ್ಕೆ ಕಾರಣ ಶನಿ ಗ್ರಹ. ಮತ್ತು ನೆಕ್ಸ್ಟ್ ನೋಡೋಣ, ಡಿಸ್ಕ್ ಸ್ಲಿಪ್ಪು. ಹಂಗಂದರೆ ಬೆನ್ನು ಮೂಳೆ ತನ್ನ ಸ್ಥಾನದಿಂದ ಹೊರಕ್ಕೆ ಬಂದು ಪಕ್ಕದ ನರಗಳ ಮೇಲೆ ಒತ್ತಡ ಹಾಕುವುದು. ನೋಡಿ, ಇದು ಬೆನ್ನು ಮೂಳೆ. ಬೆನ್ನು ಮೂಳೆಯಲ್ಲಿ ಇಲ್ಲಿ ನೋಡಿ ನರ, ಇದು ನರಗಳು ಈ ಬೆನ್ನು ಮೂಳೆಯ ಪಕ್ಕದಲ್ಲೇ ಅಥವಾ ಅದಕ್ಕೆ ಅಂಟ್ಕೊಂಡ ರೀತಿ ನರನೂ ಪಾಸ್ ಆಗುತ್ತೆ. ಈ ಬೆನ್ನು ಮೂಳೆ ಏನಾದರೂ ಸ್ವಲ್ಪ ಉಳುಕಿ ಆ ಕಡೆ ಈ ಕಡೆ ಆಗಿದಾಗ ಈ ನರದ ಮೇಲೆ ಈ ಮೂಳೆ ಅಲ್ಲ ತುಂಬ ಗ್ಯಾಪು, ನಾನು ಸ್ವಲ್ಪ ದೂರ ಬರೆದಿದ್ದೀನಿ, ತುಂಬ ಹತ್ತತ್ರ ಇರುತ್ತೆ ಗ್ಯಾಪು. ಅದೇನು ಮಾಡುತ್ತೆ, ಈ ಥರ ಮೂಳೆಗಳು ಈ ನರವನ್ನು ಅಮ್ಕುತ್ತೆ, ಬೆನ್ನು ಮೂಳೆ ನೋವನ್ನು ಕೊಡುತ್ತೆ. ಈ ಸಮಸ್ಯೆಗೂ ಶನಿನೇ ಕಾರಣ ವೀಕ್ಷಕರೇ. ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ ನೋಡಿ ವೀಕ್ಷಕರೇ, ದೇಹದಲ್ಲಿರುವ ಎಲ್ಲ ಬೋನ್ಸ್ಗಳಿಗೆ ಶನಿ ಕಾರಣ, ಓಕೆನಾ. ಆದರೆ ಈಗ ಬೆನ್ನು ಮೂಳೆ ಅಲ್ವಾ, ಇದು ಬೆನ್ನು ಮೂಳೆ ಒಳಗಡೆ ಒಂಥರ ಜೆಲ್ ಥರ ಇರುತ್ತೆ, ಅಸ್ಥಿ ಮಜ್ಜೆ. ಅದಕ್ಕೆ ಕಾರಣ ಸೂರ್ಯ, ಓಕೆನಾ. ಅದು ಆ ಸೂರ್ಯ ಏನಾದರೂ ಈ ಮನೆಗಳಲ್ಲಿದ್ದರೆ ಆ ಒಳಗಡೆ ಇರುವ ಜೆಲ್ಲು ಅಸ್ಥಿ ಮಜ್ಜೆ ಡ್ರೈ ಆಗಿಬಿಡುತ್ತೆ, ಆವಾಗಲೂ ಗೂನ್ ಆಗ್ತಾರೆ. ಅದನ್ನು ಸೂರ್ಯಗ್ರಹ ಬಂದಾಗ ಅದನ್ನು ನಾವು ನೋಡೋಣ. ಜಸ್ಟ್ ಹೇಳ್ತಾ ಇರೋದು, ಅದರ ಒಳಗಡೆ ಬರುವಂತಹ ಅಸ್ಥಿ ಮಜ್ಜೆಗೆ ಸೂರ್ಯ ಕಾರಣ ಆಗ್ತಾನೆ, ಮೂಳೆಗಳಿಗೆ ಶನಿ ಕಾರಣ ಆಗ್ತಾನೆ. ಮತ್ತು ಕುಷ್ಠರೋಗ, ಇದಕ್ಕೆ ಶನಿ ಕಾರಣವಾಗುತ್ತೆ. ಅಸ್ತಮ, ಈ ಕಾಯಿಲೆಗೆ ಶನಿ ಕಾರಣ. ಗೊರಕೆ, ಎಲ್ಲರಿಗೂ ಗೊರಕೆ ಸಮಸ್ಯೆ ಇರುತ್ತೆ ಅಲ್ವಾ. ಚೆನ್ನಾಗಿ ನಾವೇನು ಅನ್ಕೊತೀವಿ, ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ, ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ತಪ್ಪು. ಗೊರಕೆ ಹೊಡ್ಕೊಂಡು ನಿದ್ದೆ, ಗೊರಕೆ ಹೊಡಿತಾ ಇದ್ದಾರೆ ಅಂದರೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ. ಒಬ್ಬ ಆರೋಗ್ಯವಂತ ವ್ಯಕ್ತಿ ಗೊರಕೆ ಹೊಡಿತಾ ಇದ್ದಾನೆ ಅಂದರೆ ಅದು ಆರೋಗ್ಯ ಸಮಸ್ಯೆ, ಓಕೆನಾ.
ನೆಕ್ಸ್ಟು ಮೊಣಕಾಲು ನೋವು ಅಥವಾ ಮಂಡಿ ಸವೆತ. ಮೊಣಕಾಲು ಯಾವಾಗಲೂ ನೋಯ್ತಾ ಇರುತ್ತೆ ಮತ್ತು ಮಂಡಿ ಸವೆತ ಆಗುತ್ತೆ. ಇದಕ್ಕೆ ಕಾರಣ ಶನಿ ಗ್ರಹ. ಕಾಲು ನೋವು ಇತ್ಯಾದಿಗಳಿಗೆ ಶನಿ ಗ್ರಹ ಕಾರಣವಾಗುತ್ತದೆ. ಮುಖ್ಯವಾಗಿ ದೇಹದಲ್ಲಿರುವ ಎಲ್ಲ ಮೂಳೆಗಳಿಗೆ ಶನಿ ಗ್ರಹ ಕಾರಣವಾಗುತ್ತೆ. ಆದರೆ ಶನಿ ಗ್ರಹ ಏನು ಮಾಡುತ್ತೆ ಗೊತ್ತಾ, ಮೂಳೆಗಳನ್ನು ನೋವು ಮಾಡುತ್ತೆ ಅಥವಾ ಬೆಂಡು ಮಾಡುತ್ತೆ. ಓಕೆನಾ? ನೋಡಿ, ಕಾಲು ಸ್ಟ್ರೈಟ್ ಇರಬೇಕಲ್ವಾ, ಇದು ಈ ಥರ ಬಂದ್ಬಿಟ್ಟೈತೆ, ಸೊಟ್ಟ ಬಂದ್ಬಿಟ್ಟೈತೆ. ಇದಕ್ಕೆ ಶನಿ ಗ್ರಹ ಕಾರಣ. ಆದ್ರ ಮೂಳೆ ಒಳಗಡೆ ಇರೋ ಮಜ್ಜೆ ಆ ಜೆಲ್ ಡ್ರೈ ಆಗೋಕ್ಕೆ ಸೂರ್ಯ ಕಾರಣ. ಇಲ್ಲ ಮೂಳೆ ಮುರಿದೇ ಹೋಯ್ತು, ಅದಕ್ಕೆ ಮಂಗಳ ಕಾರಣ. ಮೂಳೆ ಮುರಿದೋದ್ರೆ ಶನಿ ಕಾರಣ ಅಲ್ಲ, ಅವನ ಮೂಳೆನ ಮುರಿದಾಕಲ್ಲ. ಓಕೆನಾ? ಸಮಸ್ಯೆ ಮಾಡ್ತಾನೆ, ಬೆಂಡು ಮಾಡ್ತಾನೆ, ನೋವು ಕೊಡ್ತಾನೆ. ಮೂಳೆ ಮುರಿತು ಅಂದರೆ ಅಲ್ಲಿ ಮಂಗಳ ಕಾರಣ ಆಗ್ತಾನೆ. ಆ ಮಂಗಳನ ವಿಡಿಯೋ ಬಂದಾಗ ಅವಾಗ ನಿಮಗೆ ಗೊತ್ತಾಗುತ್ತೆ. ಇದಿಷ್ಟು ಶನಿ ಗ್ರಹ ಕೊಡುವ ರೋಗಗಳು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಇದಕ್ಕೆ ಮೇಲೆ ಒಂದೇ ಒಂದು ರೋಗನೂ ಇಲ್ಲ. ಏನಿದೆಯೋ ಅದನ್ನು ಪಿನ್ ಟು ಪಿನ್ ನಾನು ಬರೆದುಬಿಟ್ಟಿದ್ದೀನಿ. ಓಕೆನಾ? ಇದು ನೀವು ಚೆನ್ನಾಗಿ ಕಲ್ತ್ಬಿಟ್ರೆ ನೀವೇ ಜ್ಯೋತಿಷಿ ಆಗ್ಬೋದು. ಓಕೆನಾ? ಮತ್ತು ಶನಿಯ ದಶಾಭುಕ್ತಿ ಕಾಲದಲ್ಲಿ ಬರುತ್ತದೆ, ಯಾವಾಗಲೂ ಬರಲ್ಲ. ಈಗ ಇಷ್ಟರ ಮನೆಗಳಲ್ಲಿ ಯಾವುದೋ ಒಂದು ಮನೇಲಿ ಕುಂತ್ಕೊಂಡಿದೆ, ನಮಗೆ 8ನೇ ಮನೇಲಿ ಶನಿ ಇದೆ, ನನ್ನ ಕಾಲು ನೋವೇ ಇಲ್ಲ. ದಶಾಭುಕ್ತಿನಲ್ಲಿ ರನ್ ಆಗಬೇಕು ಅಲ್ವಾ? ಪರಿಸ್ಥಿತಿ ಅಂದರೆ ಅದು ಪರಿಸ್ಥಿತಿ ಇದೆ ಅಂದರೆ ನಿಮ್ಗೆ ಒಂದಲ್ಲ ಒಂದಿನ ಬರುತ್ತೆ ಅಂತ. ಪರಿಸ್ಥಿತಿ ಯಾವಾಗಲೂ ನಮ್ಮ ಸ್ಥಿತಿ ಕೆಡಲಿ ಅಂತ ಕಾಯ್ತಾ ಇರುತ್ತೆ. ಓಕೆನಾ? ನಿಮ್ಮ ಸ್ಥಿತಿ ಯಾವಾಗ ಕೆಡುತ್ತೆ? ಅಲ್ಲಿ 8ನೇ ಮನೇಲಿ ಕುಂತಿದೆ ಅಂದರೆ ಪರಿಸ್ಥಿತಿ ಕೆಟ್ಟಿದೆ. ಬಟ್ ಆ ದಶಾಭುಕ್ತಿ ಬಂದಾಗ ನಿಮ್ಮ ಸ್ಥಿತಿ ಕೆಡುತ್ತೆ, ಆವಾಗ ಅದು ನಿಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಓಕೆ, ಇದಕ್ಕೆ ಪರಿಹಾರ ನೋಡೋಣ. ಚಿಂತಿಸಬೇಡಿ, ಪರಿಹಾರ ಇದೆ. ಇದೆಲ್ಲದಕ್ಕೂ ಪರಿಹಾರ ಇದೆ. ಸಮಸ್ಯೆ ಅಂತ ಅಂದಾಗ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ. ಓಕೆನಾ? ಪರಿಹಾರ ಇಲ್ಲದೆ ಇರೋ ಸಮಸ್ಯೆ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಪರಿಹಾರ ಇದೆ. ಅದನ್ನು ಪರಿಹಾರದ ಇವಾಗ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ಮತ್ತು ಸಮಯ ಜಾಸ್ತಿ ಆಗುತ್ತೆ, ನೋಡಲ್ಲ ವೀಡಿಯೋನ. ಅದು ಪರಿಹಾರಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಬೇಕು ಅಲ್ವಾ? ಆ ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕೆ ಪರಿಹಾರದ್ದೇ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ವೀಕ್ಷಕರೇ. ಮತ್ತು ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ಆತ್ಮೀಯರಲ್ಲಿ ಯಾರಾದರೂ ಜ್ಯೋತಿಷ್ಯ ಕಲಿಬೇಕು ಅಂತ ಆಸಕ್ತಿ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಅನುಕೂಲ ಆಗುತ್ತೆ ವೀಕ್ಷಕರೇ. ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದು ಅದರಿಂದ ನೀವು ತುಂಬ ನರಳ್ತಾ ಇದ್ದರೆ, ಅದಕ್ಕೆ ಪರಿಹಾರ ತಿಳ್ಕೊಬೇಕು ಅಥವಾ ಏನಿದು ನಮ್ಮ ಗ್ರಹಚಾರ ಅಂತ ವ್ಯಥೆ ಪಡ್ತಾ ಇದ್ದರೆ, ನೀವು ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಜಾತಕ ಏನಿದೆ, ನಿಮ್ಮ ಹಣೆ ಬರ ಏನಿದೆ ಅಂತ ತಿಳ್ಕೊಂಡು ಸೂಕ್ತ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಯಾವ ಗ್ರಹದ್ದು ಕಾಯಿಲೆಗಳದ್ದು ಮಾಡೋಣ ವಿಡಿಯೋನ ಅಂತ ಅದನ್ನು ನೀವು ಕಮೆಂಟಲ್ಲಿ ಹೇಳಬೇಕು. ಓಕೆನಾ? ನನಗಿವಾಗ ಕಳೆದ ವಿಡಿಯೋದಲ್ಲಿ ಶನಿ ಗ್ರಹದ ಮಾಡಿ ಅಂತ ಸಾಕಷ್ಟು ಕಮೆಂಟ್ಸ್ಗಳು ಬಂದಿತ್ತು. ನಾನು ಶನಿ ಗ್ರಹದ್ದು ಮಾಡಿದ್ದೀನಿ. ಈಗ ಮುಂದಕ್ಕೆ ಯಾವುದು ಕಮೆಂಟ್ಸ್ ಬರುತ್ತೋ ಆ ಒಂದು ಗ್ರಹದ್ದು ಮಾಡ್ತೀನಿ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಓಂ ನಮಃ ಶಿವಾಯ.